ನಮಸ್ಕಾರ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಕರ್ನಾಟಕ ಜುಡಿಷರಿ ಮೇನ್ಸ್ ಎಕ್ಸಾಮ್ಸ್ಗೆ ಟ್ರಾನ್ಸ್ಲೇಷನ್ ಒಂದು ಮುಖ್ಯವಾದಂಥ ಪೇಪರ್. 100 ಮಾರ್ಕ್ಸ್ಗೆ ಕೇಳ್ತಾರೆ ಹಾಗೂ ಕೌಂಟ್ ಕೂಡ ಮಾಡ್ತಾರೆ ನಿಮ್ಮ ಫೈನಲ್ ರಿಸಲ್ಟಿಗೋಸ್ಕರ. ಸೊ ಟ್ರಾನ್ಸ್ಲೇಷನ್ ಬಹಳ ಮುಖ್ಯ. ಆಂಗ್ಲ ಭಾಷೆಯಿಂದ ಕನ್ನಡ, ಕನ್ನಡ ಭಾಷೆಯಿಂದ ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಬೇಕು. ಸೊ ಈ ಭಾಷಾಂತರ ಹೇಳುವಂಥದ್ದು ಒಂದು ವಿಶಿಷ್ಟವಾದಂಥ ಒಂದು ಕಲೆ, ಅದೊಂದು ಆರ್ಟ್ ಅಂತ ಹೇಳ್ಬೋದು. ಸೊ ನಿರಂತರವಾಗಿ ನೀವು ಅಭ್ಯಾಸ ಮಾಡ್ತಾ ಇದ್ದರೆ ಈ ಭಾಷಾಂತರ ಅಥವಾ ಟ್ರಾನ್ಸ್ಲೇಷನ್ ಎರಡು ಭಾಷೆಯಿಂದ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ, ಆವಾಗ ನಿಮಗೆ ಆ ಒಂದು ಆರ್ಟ್ ಒಂದು ಕರಗತ ಆಗತ್ತೆ, ನೀವು ಸ್ವಲ್ಪ ಎಕ್ಸ್ಪರ್ಟ್ ಆಗ್ತೀರಿ. ಸೊ ಯಾವ ರೀತಿ ಇದನ್ನು ಮಾಡ್ಕೊಳ್ಬೇಕು ಹೇಳುವಂಥದ್ದನ್ನು ನಾನು ಕೆಲವೊಂದು ಸೀರೀಸ್ಗಳ ಮುಖಾಂತರ ನಮ್ಮ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೇನೆ. ಸೊ ಆಲ್ರೆಡಿ ನಾನು ಕೆಲವೊಂದು ವೀಡಿಯೋಸ್ಗಳನ್ನು ಕೂಡ ಮಾಡಿದ್ದೇನೆ ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟ ಹಾಗೆ. ಸೊ ಅದನ್ನು ಈ ಕೋರ್ಸ್ ಅಂತ ಹೇಳುವಂಥ ರೀತಿಯಲ್ಲಿ ಕ್ರಿಯೇಟ್ ಮಾಡಿದ್ದೇನೆ, ಕೋರ್ಸ್ ಅಂತ ಹೇಳಿ ಯೂಟ್ಯೂಬಲ್ಲಿ. ಸೊ ಅದನ್ನು ನೀವು ಚೆಕ್ ಮಾಡ್ಬೋದು. ಪಾಡ್ಕಾಸ್ಟ್ ಅಂತ ಹೇಳೋ ಥರನೇ ಕೋರ್ಸಸ್ ಅಂತ ಇದೆ. ಸೊ ಅದರಲ್ಲಿ ಫ್ರೀಯಾಗಿ ನೀವು ಕೋರ್ಸ್ ಅಂತ ಹೇಳಿ ಕ್ಲಿಕ್ ಮಾಡಿದರೆ ಅಲ್ಲಿ ಟ್ರಾನ್ಸ್ಲೇಷನ್ ಅಂತ ಕಾಣ್ತೀರಿ. ಟ್ರಾನ್ಸ್ಲೇಷನ್ ಬೇರೆ ಬೇರೆ ವೀಡಿಯೋಸ್ಗಳು ಕೂಡ ಇವೆ. ಈ ಹಿಂದೆ 1 ವರ್ಷ 2 ವರ್ಷದ ಹಿಂದೆ ಮಾಡಿರೋ ವೀಡಿಯೋಸ್ಗಳೆಲ್ಲ ನೀವು ಕಾಣ್ಬೋದು. ಅದ್ರ ಜೊತೆ ಈ ವರ್ಷದ್ದು ಕೂಡ ಸೇರಿಕೊಳ್ಳುತ್ತೆ. ಸೊ ನಿಮಗೆ ಒಂದು ಪ್ರಾಕ್ಟೀಸ್ ಅಂತ ಆಗತ್ತೆ. ಸೊ ನೋಡಿ, ಟ್ರಾನ್ಸ್ಲೇಷನ್ ಹೇಳುವಂಥದ್ದು ಫಸ್ಟ್ ನಾವು ಜುಡಿಷರಿ ಎಕ್ಸಾಮ್ಗೆ ನೋಡೋದಾದರೆ 3 ರೀತಿಯ ಟ್ರಾನ್ಸ್ಲೇಷನ್ನ ಹೇಳ್ತಾರೆ. ಒಂದು ಡೆಪೋಸಿಷನ್ಸ್ ಟ್ರಾನ್ಸ್ಲೇಷನ್, ಇನ್ನೊಂದು ಡೀಡ್ಸ್ ಟ್ರಾನ್ಸ್ಲೇಷನ್, ಡೀಡ್ಸ್ ಅಂದರೆ ದಸ್ತಾವೇಜುಗಳ ಟ್ರಾನ್ಸ್ಲೇಷನು, ಇನ್ನೊಂದು ಜಡ್ಜ್ಮೆಂಟ್ಸ್ಗಳ ಟ್ರಾನ್ಸ್ಲೇಷನ್, ಜಡ್ಜ್ಮೆಂಟ್ಗಳನ್ನ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡುವಂಥದ್ದು ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಡೀಡ್ಸ್ಗಳನ್ನು ಟ್ರಾನ್ಸ್ಲೇಷನ್ ಮಾಡುವಂಥದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದು ಆಂಗ್ಲ ಭಾಷೆಯಿಂದ ಕನ್ನಡ ಭಾಷೆಗೆ, ಆಯಿತಾ. ಸೊ ಇದೇ ರೀತಿ ನಮ್ಮ ಕೋರ್ಸ್ ಕೂಡ ಆಗ್ತಾ ಇದೆ, ಕರ್ನಾಟಕ ಮೇನ್ಸ್ ಎಕ್ಸಾಮ್ಸ್ದು ಟ್ರಾನ್ಸ್ಲೇಷನ್ದೆಲ್ಲ. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ಸೊ ಫಸ್ಟ್ ಆಫ್ ಆಲ್ ನೋಡೋಣ. ಈಗ ನೋಡಿ, ಐ ನೋ ದ ಪ್ಲೇಂಟಿಫ್ ಆ್ಯಂಡ್ ದ ಡಿಫೆಂಡೆಂಟ್ಸ್. ಸೊ ನಾನು ಒಂದು 5 ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ತೊಗೊಂಡಿದ್ದೇನೆ ಡಿಫ್ರೆಂಟ್ ಕ್ವಶನ್ ಪೇಪರ್ಸಿಂದ, ಆಯಿತಾ. ಸೊ ಅವುಗಳನ್ನ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಹೇಳುವುದನ್ನು ನೋಡೋಣ. ಸೊ ಯಾವಾಗಲೂ ನಾವು ಟ್ರಾನ್ಸ್ಲೇಟ್ ಮಾಡುವಾಗ ಮುಖ್ಯವಾಗಿ ಒಂದು ಶಬ್ದಗಳ ಒಂದು ಅಂದರೆ ವೊಕ್ಯಾಬ್ಯುಲರಿ ನಮ್ಗೆ ಗೊತ್ತಿರಬೇಕು, ಪ್ಲಸ್ ಗ್ರಾಮರ್ ಗೊತ್ತಿರಬೇಕು. ಅದೆರಡು ಬಹಳ ಮುಖ್ಯ. ಅಂದರೆ ಈಗ ಯಾವುದಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದ ಅಥವಾ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಹೇಗಿರುತ್ತೆ ಹೇಳುವಂಥದ್ದು, ಅದು ಕನ್ನಡಕ್ಕೆ ಬಂದಾಗ ಯಾವ ರೀತಿ ಬದಲಾಗತ್ತೆ ಹೇಳುವಂಥದ್ದು, ಆ ಒಂದು ಬೇಸಿಕ್ ನಾಲೆಜ್ ಇರಬೇಕು. ಮತ್ತು ನಿಮ್ಮ ಶಬ್ದ ಭಂಡಾರ ಬಹಳ ವ್ಯಾಪಕವಾಗಿರಬೇಕು. ಬಹಳಷ್ಟು ಶಬ್ದಗಳು, ವೊಕ್ಯಾಬ್ಯುಲರಿ ನಿಮಗೆ ತಿಳಿದಿರಬೇಕಾಗಿರುತ್ತೆ. ಸೊ ಈಗ ನೋಡೋಣ. ಈಗ ಪ್ಲೇಂಟಿಫ್ ಆ್ಯಂಡ್ ದಿ ಡಿಫೆಂಡೆಂಟ್ಸ್ ಅಂತ ಬಂದಾಗ, ಪ್ಲೇಂಟಿಫ್ ಅಂದರೆ ಯಾರು? ವಾದಿ. ಡಿಫೆಂಡೆಂಟ್ಸ್ ಅಂದರೆ ಯಾರು? ಪ್ರತಿವಾದಿ. ಇಲ್ಲಿ ಪ್ಲೂರಲಲ್ಲಿ ಕೊಟ್ಟಿದ್ದಾರೆ ಅಲ್ವಾ, ಬಹುವಚನದಲ್ಲಿ ಕೊಟ್ಟಿದ್ದಾರೆ. ಡಿಫೆಂಡೆಂಟ್ಸ್ ಅಂತಂದರೆ ಪ್ರತಿವಾದಿಗಳು ಅಂತ ಹೇಳಿ. ಸೊ ವಾದಿ ಮತ್ತು ಪ್ರತಿವಾದಿಗಳು. ಸೊ ನನಗೆ ಐ ನೋ ಅಂದರೆ ನನಗೆ ಗೊತ್ತಿದೆ, ಪರಿಚಯ ಇದೆ ಅಂತೇಳಿ ಹೇಳುವಂಥದ್ದಲ್ವಾ. ಸೊ ಇಲ್ಲಿ ಅರ್ಥ ಏನಾಗತ್ತೆ? ವಾದಿ ಮತ್ತು ಪ್ರತಿವಾದಿಗಳು ನನಗೆ ಗೊತ್ತು, ಅವರ ಬಗ್ಗೆ ನನಗೆ ಗೊತ್ತಿದೆ ಅಂತ ಹೇಳುವಂಥದ್ದು. ಸೊ ಪ್ಲೇಂಟಿಫ್ ಆ್ಯಂಡ್ ದಿ ಡಿಫೆಂಡೆಂಟ್ಸ್ ಹೇಳುವಂಥದ್ದು ಒಂದು ಸಿಂಗಲ್ ಫ್ರೇಸ್ ಆಗುತ್ತೆ. ಸೊ ಇದರ ನಾಲೆಜ್ ನಮಗೆ ಪ್ರಾಕ್ಟೀಸ್ ಮುಖಾಂತರ ಮಾತ್ರ ಬರುವಂಥದ್ದು. ಯಾವುದ್ಯಾವುದು ಶಬ್ದಗಳ ಒಂದು ಗುಂಪನ್ನು ನಾವು ಒಟ್ಟಿಗೆ ಇಟ್ಕೊಳ್ಬೇಕು, ಅದನ್ನು ಅಂತೆಯೇ ನಾವು ಇಂಗ್ಲೀಷ್ ಭಾಷೆಗೆ ಅಥವಾ ಕನ್ನಡ ಭಾಷೆಗೆ ನಾವು ತರಬೇಕು ಹೇಳುವಂಥದ್ದು. ಸೊ ಪ್ಲೇಂಟಿಫ್ ಆ್ಯಂಡ್ ದಿ ಡಿಫೆಂಡೆಂಟ್ಸ್ ಅಂದರೆ ಏನಾಯಿತು? ವಾದಿ ಮತ್ತು ಪ್ರತಿವಾದಿಗಳು ನನಗೆ ಗೊತ್ತು ಅಂತ ಹೇಳಿ ಕನ್ನಡದಲ್ಲಿ ಆಗುತ್ತೆ. ಸೊ ಅಥವಾ ನನಗೆ ವಾದಿ ಮತ್ತು ಪ್ರತಿವಾದಿಗಳು ಗೊತ್ತಿದೆ ಹೇಳುವಂಥದ್ದು. ಈ ರೀತಿ ಟ್ರಾನ್ಸ್ಲೇಷನ್ನು ಒಂದಾಗತ್ತೆ. ಹಾಗೆ ಸ್ವಲ್ಪ ಲೆಂದಿ ಸೆಂಟೆನ್ಸ್ ತೊಗೊಳ್ಳೋಣ, ಸ್ವಲ್ಪ ಉದ್ದ ಇರುವಂಥ ಸೆಂಟೆನ್ಸ್. ಸೊ ಈಗ ನೋಡೋಣ. ಐ ವೆಂಟ್ ನಿಯರ್ ದೆಮ್. ಇಲ್ಲಿ 2-3 ಸೆಂಟೆನ್ಸ್ಗಳನ್ನು ಜೋಡಿಸಿದ್ದಾರೆ. ಐ ವೆಂಟ್ ನಿಯರ್ ದೆಮ್ ಅಂದರೆ ಏನು? ನಾನು ಅವರ ಬಳಿ ಹೋದೆ, ಅವರ ಸನಿಹ ಹೋದೆ, ನಾನು ಅವರ ಹತ್ತಿರ ಹೋದೆ ಅಂತ ಹೇಳುವಂಥದ್ದು. ಐ ವೆಂಟ್ ನಿಯರ್ ದೆಮ್. ಮತ್ತೇನು ಮಾಡಿದೆ? ಆ್ಯಂಡ್ ಆಸ್ ದೆಮ್, ಅವರನ್ನು ಕೇಳಿದೆ. ಸೊ ನಮ್ಮಲ್ಲೇ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಕನ್ನಡದಲ್ಲಿ ನಾವು ಬರಿತಾ ಇರುವಾಗ ನಾನು ಹೋಗಿ ಏನು ಮಾಡಿದೆ? ನಾನು ಅವರ ಬಳಿ ಹೋದೆ ಮತ್ತು ಅಂತ ಹೇಳೋದಕ್ಕಿಂತ ನಾವು ಅದನ್ನು ಸಿಂಗಲ್ ಸೆಂಟೆನ್ಸ್ ಆಗಿ ಆ್ಯಡ್ ಮಾಡಬೇಕಂತಂದರೆ ನಾನು ಅವರ ಬಳಿ ಹೋಗಿ ಏನಾಯಿತು? ಆ್ಯಂಡ್ ಆಸ್ಡ್ ದೆಮ್ ಅಬೌಟ್, ಅವ್ರ ಹತ್ರ ಯಾವುದೋ ಒಂದು ವಿಚಾರದ ಬಗ್ಗೆ ಕೇಳಿದೆ. ಏನು ಕೇಳಿದೆ? ಅಬೌಟ್ ದೇ ಮೇಕಿಂಗ್ ಕಮೆಂಟ್ಸ್ ಅಗೇನ್ಸ್ಟ್ ಮೈ ಸಿಸ್ಟರ್. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ? ಮೈ ಸಿಸ್ಟರ್ ಅಂದರೆ ಏನು? ನನ್ನ ಸಹೋದರಿ ಅಲ್ವಾ. ಇಲ್ಲಿ ಸಹೋದರಿ ಅಂತ ಹೇಳಿದರೆ ಒಳ್ಳೆಯದು. ಎಲ್ಡರ್ ಸಿಸ್ಟರ್ ಅಂದರೆ ಅಕ್ಕ, ಯಂಗರ್ ಸಿಸ್ಟರ್ ಅಂದರೆ ತಂಗಿ. ಸೊ ಮೈ ಸಿಸ್ಟರ್, ನನ್ನ ಸಹೋದರಿ ವಿರುದ್ಧ ಕಮೆಂಟ್ಸ್ ಮಾಡ್ತಿದ್ರು. ಸೊ ಮೇಕಿಂಗ್ ಕಮೆಂಟ್ಸ್ ಅಗೇನ್ಸ್ಟ್ ಮೈ ಸಿಸ್ಟರ್ ಅಂದರೆ ಏನು? ನನ್ನ ಸಹೋದರಿ ವಿರುದ್ಧ ಟೀಕೆ ಮಾಡ್ತಿದ್ರು. ಅಥವಾ ದೇ ಮೇಕಿಂಗ್ ಕಮೆಂಟ್ಸ್ ಅಬೌಟ್ ಅಂತ, ಅಥವಾ ದೆಮ್ ಮೇಕಿಂಗ್ ಕಮೆಂಟ್ಸ್ ಅಂತ ಹೇಳಿ ಬರುತ್ತೆ. ಸೊ ಏನಾಗುತ್ತೆ ಇದು ಎಂಟೈರ್ ಮಾಡೋದಾದರೆ, ನಾನು ಅವರ ಬಳಿ ಹೋದೆ ಅಥವಾ ಅವರ ಬಳಿ ಹೋಗಿ ಅವರು ನನ್ನ ಸಹೋದರಿಯ ಬಗ್ಗೆ ಟೀಕೆ ಮಾಡುವುದರ ಬಗ್ಗೆ ಕೇಳಿದೆ ಅಥವಾ
ವಿಚಾರಿಸಿದೆ ಅಂತ ಹೇಳಿ ಆಗತ್ತೆ. ಸೊ ಇಲ್ಲಿ ನಾವು ಏನೇನೆಲ್ಲ ಎಕ್ಸಸೈಸ್ ಮಾಡಿದ್ವಿ, ಫಸ್ಟು ಯಾವ್ಯಾವ ಒಂದು ಸಪ್ರೇಟ್ ಸೆಂಟೆನ್ಸ್ ಆಗಿ ಮಾಡ್ಕೊಳ್ಬೋದು ಅಂತ ಹೇಳಿ ಒಂದು ರೆಕಗ್ನೈಸ್ ಮಾಡಿದ್ವಿ. ಹಾಗೆ ರೆಕಗ್ನೈಸ್ ಮಾಡಿದ ನಂತರ ಇಂಡಿವಿಜುವಲ್ ಶಬ್ದಗಳ ಅರ್ಥವನ್ನು ನೋಡಿದ್ವಿ. ಅರ್ಥಗಳನ್ನು ಮನಸ್ಸಲ್ಲೇ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಯಾವ್ಯಾವ ಶಬ್ದಗಳು ಒಟ್ಟಿಗೆ ಇದ್ದರೆ, ಯಾವ್ಯಾವ ಪದಗಳು ಒಟ್ಟಿಗೆ ಇದ್ದರೆ ಅವುಗಳನ್ನ ಆ್ಯಸ್ ಇಟ್ ಈಸ್ ನಾವು ಕನ್ನಡ ಭಾಷೆಗೆ ಭಾಷಾಂತರ ಮಾಡಲಿಕ್ಕಾಗತ್ತೆ ಹೇಳುವಂಥದ್ದು, ಅದನ್ನು ಕೂಡ ನೋಡಿದ್ವಿ. ಸೊ ಒಂದು 2-3 ಸ್ಟೆಪ್ಸ್ಗಳಾಗ್ತವೆ. ಸೊ 2-3 ಸ್ಟೆಪ್ಸ್ಗಳು ಮಾಡಿದರೆ ಅವು ಎಷ್ಟೇ ಲೆಂದಿ ಸೆಂಟೆನ್ಸ್ ಕೊಟ್ಟಿರಲಿ, ಯಾಕಂದರೆ ಜಡ್ಜ್ಮೆಂಟ್ ರೈಟಿಂಗಲ್ಲೆಲ್ಲ ಬಹಳ ಕಷ್ಟ ಆಗುತ್ತೆ, ಲೆಂದಿ ಸೆಂಟೆನ್ಸ್ಗಳನ್ನ ಕೊಟ್ಟಿರ್ತಾರೆ. ಸೊ ಎಷ್ಟೇ ಲೆಂದಿ ಸೆಂಟೆನ್ಸ್ಗಳು ಕೊಟ್ಟಿದ್ರು ನಿಮಗೆ ಆವಾಗ ಸುಲಭ ಆಗುತ್ತೆ. ಸೊ ಇದನ್ನು ಕನ್ನಡ ಭಾಷಾಂತರ ನಾವು ನೋಡೋದಾದರೆ, ನಾನು ಅವರ ಬಳಿ ಹೋದೆ, ಅವರ ಬಳಿ ತೆರಳಿದೆ, ಹೀಗೆ ಬೇರೆ ಬೇರೆ ವೇರಿಯೇಷನಲ್ಲಿ ಹೇಳ್ಬೋದು. ನಾನು ಅವರ ಬಳಿ ಹೋದೆ ಮತ್ತು ಅವರು ನನ್ನ ಸಹೋದರಿಯ ವಿರುದ್ಧ ಟೀಕೆಯನ್ನು ಮಾಡುತ್ತಿದ್ದರ ಬಗ್ಗೆ ಪ್ರಶ್ನಿಸಿದೆ, ವಿಚಾರಿಸಿದೆ, ಕೇಳಿದೆ ಅಂತ ಕೂಡ ಆಗತ್ತೆ. ಆಯಿತಾ? ಸೊ ಇದು ಒಂದು ರೀತಿಯ ಡೆಪೊಸಿಷನ್ ಟ್ರಾನ್ಸ್ಲೇಷನ್. ಹಾಗೆ ಇನ್ನೊಂದು, ಸೊ ಅಲ್ಲಿ ಕೇಳ್ತಾರೆ, ಇದು ಬೇರೆ ಬೇರೆ ಕ್ವಶನ್ ಪೇಪರಿಂದ ತೊಗೊಂಡಿರುವಂಥದ್ದು, ಒಂದಕ್ಕೊಂದು ಕನೆಕ್ಟೆಡ್ ಇಲ್ಲ, ಜಸ್ಟ್ ಫಾರ್ ರೆಫರೆನ್ಸ್ ತೊಗೊಂಡಿರುವಂಥದ್ದು. ಸೊ ನೌ ಐ ಕ್ಯಾನ್ ಐಡೆಂಟಿಫೈ ದೆಮ್. ಸೊ ಇದು ಒಂದು ಫ್ರೇಸ್. ಸೊ ಈಗ ನಾನು ಅವರನ್ನು ಗುರುತಿಸಬಲ್ಲೆ. ಐಡೆಂಟಿಫೈ ಅಂದ್ರೇನು? ಗುರುತಿಸು ಅಂತ. ಸೊ ನೌ ಐ ಕ್ಯಾನ್ ಐಡೆಂಟಿಫೈ ದೆಮ್ ಅಂದರೆ ನಾನು ಈಗ ಗುರುತಿಸಬಲ್ಲೆ, ನಾನು ಈಗ ಅವರನ್ನು ಗುರುತಿಸಬಲ್ಲೆ. ವಿಚಾರ್ ಬಿಫೋರ್ ದಿಸ್ ಕೋರ್ಟ್. ಸೊ ವಿಚಾರ್ ಬಿಫೋರ್ ದಿಸ್ ಕೋರ್ಟ್ ಮತ್ತು ಇದಕ್ಕೆ ಹೇಗೆ ನಾವು ಜಾಯಿನ್ ಮಾಡ್ಬೋದು? ನ್ಯಾಯಾಲಯದ ಸಮ್ಮುಖದಲ್ಲಿ ಇರುವ ಅವುಗಳನ್ನು, ದೆಮ್ ಅಂತ ಇದೆಲ್ಲ, ಅದು ಅವುಗಳ, ಅವರ ಅಂತ ಹೇಳಿ ನಮ್ಗೆ ಗೊತ್ತಾಗೋದಿಲ್ಲ. ನಮ್ಗೆ ಹೇಗೆ ಗೊತ್ತಾಗತ್ತೆ? ಇಲ್ಲಿ ನೆಕ್ಸ್ಟ್ ಸೆಂಟೆನ್ಸ್ ನೋಡಿದ್ರೆ ಗೊತ್ತಾಗತ್ತೆ. ಸೊ ನ್ಯಾಯಾಲಯದ ಸಮ್ಮುಖದಲ್ಲಿ ಅಥವಾ ನ್ಯಾಯಾಲಯದ ಮುಂದೆ ಇರುವಂಥ ಅವುಗಳನ್ನು ನಾನು ಗುರುತಿಸಬಲ್ಲೆ. ಹಾಗೂ ಆ್ಯಂಡ್ ಏನು ಮಾಡ್ಬೋದು? ಅವುಗಳನ್ನು ದ ಸೇಮ್ ಆರ್ ಮಾರ್ಕ್ಡ್ ಆ್ಯಸ್ MO1 to MO3 ರೆಸ್ಪೆಕ್ಟಿವ್ಲಿ. ಸೊ ಇಲ್ಲಿ ಏನಾಯಿತು? ಇಲ್ಲಿ 2-3 ಶಬ್ದಗಳ ಅರ್ಥನ ನೋಡಬೇಕು. ರೆಸ್ಪೆಕ್ಟಿವ್ಲಿ ಅಂತಂದರೆ ಕ್ರಮವಾಗಿ ಅಂತ ಹೇಳಿ. ಸೊ ಕ್ರಮವಾಗಿ ಏನನ್ನು ಮಾರ್ಕ್ ಅಂದರೆ ಗುರುತಿಸು. ಸೊ ಏನನ್ನು ಗುರುತಿಸಿದ್ದಾರೆ? ಅವುಗಳನ್ನು ಕ್ರಮವಾಗಿ MO1 ಅಂತಂದರೆ ಮೆಟೀರಿಯಲ್ ಆಬ್ಜೆಕ್ಟ್ಸ್ ಅಂತ. ಸೊ ಕನ್ನಡದಲ್ಲಿ ಬರುವಾಗ ಮುದ್ದೆ ಮಾಲು ಅಂತ ಆಗತ್ತೆ. ಮುದ್ದೆ ಮಾಲು 1ರಿಂದ 3 ಎಂದು ಗುರುತಿಸಲಾಗಿದೆ. ಸೊ ಈಗ ನಾನು ಅವುಗಳನ್ನು ಗುರುತಿಸಬಲ್ಲೆ, ಅಥವಾ ನ್ಯಾಯಾಲಯದ ಮುಂದೆ ಇರುವ ಅವುಗಳನ್ನು ನಾನು ಈಗ ಗುರುತಿಸಬಲ್ಲೆ. ಹಾಗೂ ಅವುಗಳನ್ನು ಕ್ರಮವಾಗಿ ಮುದ್ದೆ ಮಾಲು 1ರಿಂದ 3 ಎಂದು ಗುರುತಿಸಲಾಗಿದೆ. ಆಯಿತಾ? ಸೊ ನೋಡಿ ಕನ್ನಡದಲ್ಲಿ ಈಗ ನ್ಯಾಯಾಲಯದ ಮುಂದಿರುವ ಅವುಗಳನ್ನು ನಾನು ಗುರುತಿಸಬಲ್ಲೆ. ಆಯಿತಾ? ಸೇಮ್ ಅದೇ ನೋಡಿ. ಮತ್ತು ಸದರಿಯನ್ನು ಅದು ಸೇಮ್ ಅಂತ ಇದೆಲ್ಲ, ಅಥವಾ ಅವುಗಳನ್ನು ಅಂತಾದರೂ ಬರಿಬೋದು. ಕ್ರಮವಾಗಿ, ರೆಸ್ಪೆಕ್ಟಿವ್ ಹೇಳೋದಕ್ಕೆ ಕ್ರಮವಾಗಿ ಮುದ್ದೆ ಮಾಲು 1ರಿಂದ 3 ಎಂದು ಗುರುತಿಸಲಾಗಿದೆ. ನೆಕ್ಸ್ಟ್ ಒನ್, ಇದು ನೋಡಿ, ಇದು ಕೆಲವೊಂದ್ಸಲ ಸಜೆಷನ್ಸ್ಗಳನ್ನು ಕೇಳ್ತಾರೆ. ಇಟ್ ಈಸ್ ಫಾಸ್ಟ್ ಟು ಸಜೆಸ್ಟ್ ದ್ಯಾಟ್ ಹೇಳುವಂಥ ಒಂದು ಶಬ್ದ, ಒಂದು ಫ್ರೇಮ್. ಸೊ ಇದನ್ನು ನಾವು ಲಾಸ್ಟಿಗೆ ಹೇಳೋಣ. ಇಟ್ ಈಸ್ ಫಾಸ್ಟ್ ಟು ಸಜೆಸ್ಟ್ ದ್ಯಾಟ್ ಅಂತಂದರೆ ಎಂದು ಸೂಚಿಸುವುದು ಸುಳ್ಳು ಅಂತ. ಸೊ ಇದು ಹೇಗಾಗತ್ತೆ? ಡ್ಯೂ ಟು ಪೊಲಿಟಿಕಲ್ ಎನಿಮಿಟಿ. ಸೊ ಡ್ಯೂ ಟು ಪೊಲಿಟಿಕಲ್ ಎನಿಮಿಟಿ ಒಂದಿದನ್ನು ತಗೊಳ್ಳೋಣ. ರಾಜಕೀಯ ದ್ವೇಷದಿಂದ, ರಾಜಕೀಯ ವೈಷಮ್ಯದಿಂದ, ರಾಜಕೀಯ ವೈರತ್ವದಿಂದ, ಯಾವ ಶಬ್ದ ಬೇಕಾದರೂ ಬರೀಬೋದು. ಸೊ ರಾಜಕೀಯ ವೈಷಮ್ಯದಿಂದ ಏನು ಮಾಡಿದರು? ಐ ಹ್ಯಾವ್ ಲಾಡ್ಜ್ಡ್ ಅ ಫಾಲ್ಸ್ ಕಂಪ್ಲೇಂಟ್. ಸುಳ್ಳು ದೂರು ಅಲ್ವಾ? ಫಾಲ್ಸ್ ಕಂಪ್ಲೇಂಟ್ ಅನ್ನೋದ್ರೆ ಸುಳ್ಳು ದೂರು. ಯಾರನ್ನ? ಅಕ್ಯೂಸ್ಡ್, ಆರೋಪಿತನ ವಿರುದ್ಧ ನಾನು ಸುಳ್ಳು ದೂರನ್ನು ಸಲ್ಲಿಸಿದ್ದೇನೆ. ಯಾಕೆ ಸಲ್ಲಿಸಿದ್ದೇನೆ? ರಾಜಕೀಯ ವೈಷಮ್ಯದಿಂದ ಸುಳ್ಳು ದೂರನ್ನು ಸಲ್ಲಿಸಿದ್ದೇನೆ ಅಂತ ಹೇಳಿ. ಸೊ ಹೀಗೆ ಶಬ್ದಗಳಿದು ಬರುತ್ತೆ. ಸೊ ಅದನ್ನು ನಾವು ಎಂಟೈರ್ ಆಗಿ ಒಂದು ಸ್ಟೇಟ್ಮೆಂಟ್ ಥರ ಹೇಳಿದ್ರೆ ಏನಾಗುತ್ತೆ? ರಾಜಕೀಯ ವೈಷಮ್ಯದಿಂದ ಆರೋಪಿತನ ವಿರುದ್ಧ ನಾನು ಸುಳ್ಳು ದೂರನ್ನು ದಾಖಲಿಸಿದ್ದೇನೆ ಎಂದು ಸೂಚಿಸುವುದು, ಸಜೆಸ್ಟ್ ಅಂತ ಇದೆಯಲ್ಲ, ಎಂದು ಸೂಚಿಸುವುದು ಸುಳ್ಳು. ಹೀಗೆ ಬರುತ್ತೆ. ಸೊ ಕನ್ನಡದಲ್ಲಿ ನೋಡಿ. ಸೊ ರಾಜಕೀಯ ದ್ವೇಷ ಅಥವಾ ವೈರತ್ವದಿಂದ ನಾನು ಆರೋಪಿಯ ವಿರುದ್ಧ ಸುಳ್ಳು ದೂರನ್ನು ಸಲ್ಲಿಸಿದ್ದೇನೆ ಎಂದು ಸೂಚಿಸುವುದು ತಪ್ಪು, ಸುಳ್ಳು ಅಂತ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ಇದು ಒಂದು ಎಷ್ಟು ದೊಡ್ಡ ಸೆಂಟೆನ್ಸ್ ಅಂತ ನೋಡಿ. ವಿಟ್ನೆಸ್ ವಾಲಂಟಿಯರ್ಸ್ ದ್ಯಾಟ್. ಸೊ ಇದನ್ನು ನಾವು ಲಾಸ್ಟಿಗೆ ತಗೊಳ್ಳೋಣ. ವಿಟ್ನೆಸ್ ಸಾಕ್ಷಿ, ವಾಲಂಟಿಯರ್ಸ್ ಅಂದರೆ ಸಾಕ್ಷಿ ಸ್ವಯಂ ಪ್ರೇರಿತನವಾಗಿ ನುಡಿದನೇನೆಂದರೆ ಅಂತ ಹೇಳಿ ತಗೊಳ್ಬೋದು, ಅಥವಾ ಲಾಸ್ಟಿಗೆ ಎಂದು ಸಾಕ್ಷಿ ಸ್ವಯಂ ಪ್ರೇರಿತವಾಗಿ ನುಡಿದನು ಅಂತ ಹೇಳಿ ತಗೊಳ್ಬೋದು.
ಹಾಂ, ಈಗ ಏನು, ಶಿ ಟೆಂಡರ್ಡ್ ದ ಅಮೌಂಟ್ ಆ್ಯಸ್ ಪರ್ ದಿ ಅಗ್ರಿಮೆಂಟ್. ಆಯಿತಾ? ಸೊ ಇದು ಒಂದು ನಾವು ಡಿವೈಡ್ ಮಾಡ್ಕೊಳ್ಬೋದು. ಶಿ ಟೆಂಡರ್ಡ್ ದ ಅಮೌಂಟ್ ಆ್ಯಸ್ ಪರ್ ದಿ ಅಗ್ರಿಮೆಂಟ್. ಕರಾರಿನಂತೆ, ಆ್ಯಸ್ ಪರ್ ದಿ ಅಗ್ರಿಮೆಂಟ್ ಅಂದರೆ ಕರಾರಿನಂತೆ ಅವಳು ಹಣವನ್ನು ನೀಡಿದಳು. ಟೆಂಡರ್ಡ್ ಅಂದರೆ ನೀಡು. ಕರಾರಿನಂತೆ ಅವಳು ಹಣವನ್ನು ನೀಡಿದಳು. ಬಟ್ ಆದರೆ ದ ಡಿಫೆಂಡೆಂಟ್ ಡಿಕ್ಲೈನ್ ಟು ಅಕ್ಸೆಪ್ಟ್ ದ ಅಮೌಂಟ್. ಪ್ರತಿವಾದಿಯು ಹಣವನ್ನು ಸ್ವೀಕರಿಸಲು ನಿರಾಕರಿಸಿದನು. ಆ್ಯಂಡ್ ಹಿ ಟೋಲ್ಡ್ ಮಿ ದ್ಯಾಟ್ ಹಿ ವಿಲ್ ಅಕ್ಸೆಪ್ಟ್ ದ ಅಮೌಂಟ್ ಆಫ್ಟರ್ ಕ್ಲಿಯರೆನ್ಸ್ ಆಫ್ LIC ಡ್ಯೂಸ್. ಅವ್ರೇನು ಹೇಳಿದರು, LIC ಡ್ಯೂಸ್ ಕ್ಲಿಯರೆನ್ಸ್ ಅಲ್ವಾ. ಸೊ LIC ಬಾಕಿ ತೀರುವಿಕೆಯ ಅನಂತರ ಅವರು ಹಣವನ್ನು ಸ್ವೀಕರಿಸುವುದಾಗಿ ಹೇಳಿದರು. ಆಯಿತಾ? ಸೊ ವಿಟ್ನೆಸ್ ವಾಲಂಟಿಯರ್ ಈಗ ಏನಾಗತ್ತೆ ಅಂತಂದರೆ, ಕರಾರಿನಂತೆ ಅವಳು ಹಣವನ್ನು ಸ್ವೀಕರಿಸಿದಳು, ಕರಾರಿನಂತೆ ಹಣವನ್ನು ಅವಳು ನೀಡಿದಳು. ಆದರೆ ಪ್ರತಿವಾದಿಯು ಹಣವನ್ನು ಸ್ವೀಕರಿಸಲು ನಿರಾಕರಿಸಿದನು ಮತ್ತು LIC ಬಾಕಿ ತೀರುವಿಕೆಯ ನಂತರ ಹಣವನ್ನು ಸ್ವೀಕರಿಸುವುದಾಗಿ ಅವನು ಹೇಳಿದನು ಎಂದು ಸಾಕ್ಷಿ ಸ್ವಯಂ ಪ್ರೇರಿತವಾಗಿ ನುಡಿದನು. ಸೊ ನಾವು ನೆನಪಿರಬೇಕು ನಾವು ಯಾವ್ದು ಬಿಟ್ಟಿದ್ದೇವೆ ಇಲ್ಲಿ ಅಂತ ಹೇಳಿ, ಆಯಿತಾ? ಎಂದು ಸಾಕ್ಷಿ ಸ್ವಯಂ ಪ್ರೇರಿತವಾಗಿ ನುಡಿದನು ಅಂತ ಹೇಳಿ ಆಗತ್ತೆ. ಸೊ ಇಲ್ಲಿ ನೋಡಿ ಏನಾಯಿತು, ಅವಳು ಕರಾರಿನಂತೆ ಹಣವನ್ನು ನೀಡಿದಾಗ, ನೀಡಿದಳು ಮತ್ತು ಅಂತ ಹೇಳ್ಬೋದು, ಅಥವಾ ಈ ಆ್ಯಂಡ್ ಅಂತ ಇರತ್ತಲ್ಲ ಇಲ್ಲಿ, ಬಟ್ ಅಂತ ಇದೆಯಲ್ಲ. ಸೊ ಇಲ್ಲಿ ನೀಡಿದಾಗ ಅಂತ ಹಾಗೆ ಕೂಡ ತೊಗೊಳ್ಬೋದು, ಅಥವಾ ನೀಡಿದ್ದು ಆದರೆ ಹಾಗೂ ಆ ಒಂದು ಸೆಂಟೆನ್ಸ್ಗಳನ್ನ ಜಾಯಿನ್ ಮಾಡ್ಬೋದು. ಸೊ ಅವಳು ಕರಾರಿನಂತೆ ಹಣವನ್ನು ನೀಡಿದಾಗ ಪ್ರತಿವಾದಿಯು ಹಣವನ್ನು ಸ್ವೀಕರಿಸಲು ನಿರಾಕರಿಸಿದನು ಮತ್ತು LIC ಬಾಕಿ ತೀರುವಿಕೆ ನಂತರ ಹಣವನ್ನು ಸ್ವೀಕರಿಸುವುದಾಗಿ ಅವನು ಹೇಳಿದನು. ಸೊ ಇಲ್ಲಿ ತನಕ ಒಂದು. ಸೊ ಇದಿಷ್ಟು ಯಾರು ಹೇಳಿದ್ದು? ಸಾಕ್ಷಿ ಸ್ವಯಂ ಪ್ರೇರಿತವಾಗಿ ಅಥವಾ ಸ್ವತಃ ನುಡಿದಳು ಅಂತ ಹೇಳಬೇಕು. ಆಯಿತಾ? ಸೊ ಈ ರೀತಿ ನಾವು ಟ್ರಾನ್ಸ್ಲೇಷನ್ನ ಮಾಡ್ತಾ ಹೋಗಬೇಕಾಗತ್ತೆ. ಸಣ್ಣ ಸಣ್ಣ ಸೆಂಟೆನ್ಸ್ಗಳಿಗೂ ಪ್ರತಿ ಸೆಂಟೆನ್ಸ್ಗಳಿಗೂ ಆ ಅರ್ಥ ವ್ಯತ್ಯಾಸ ಬರದೇ ಇರುವಾಗೆ ಎಷ್ಟು ಹೇಳಿದಾರೋ ಅಷ್ಟೇ ಹೇಳಿ, ಜಾಸ್ತಿ ನಮ್ಮ ಸ್ವಂತ ನಾಲೆಜಿಂದ ಯಾವುದೂ ಹಾಕಲಿಕ್ಕಿಲ್ಲ. ಎಕ್ಸಾಕ್ಟ್ಲಿ ಏನಿಲ್ಲಿ ಕೊಟ್ಟಿದ್ದಾರೆ ಅದನ್ನೇ ನಾವಿಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತಾ ಆಮೇಲೆ ಒಂದು ಕನ್ಕ್ಲೂಷನ್ಗೆ ಬಂದು ಮನಸ್ಸಲ್ಲಿ ಆ ಡಿವಿಷನನ್ನು ಮಾಡಿಕೊಂಡು ಆಮೇಲೆ ಬರೀಲಿಕ್ಕೆ ಪ್ರಾರಂಭ ಮಾಡಬೇಕು. ಸೊ ಹೀಗೆ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನಾನು ನೀಡ್ತಾ ಹೋಗ್ತೇನೆ ಮುಂದಿನ ದಿನಗಳಲ್ಲಿ. ಸೊ ಇನ್ನು ನಿಮಗೆ ಇನ್ನೂ ಸ್ಟ್ರಕ್ಚರ್ಡ್ ಗೈಡೆನ್ಸ್ ಬೇಕು ಅಂತಾದರೆ ವಿ ಆಲ್ರೆಡಿ ಹ್ಯಾವ್ ಒಂದು 2 ದಿನ ಆಯಿತು ಕರ್ನಾಟಕ ಜುಡಿಷರಿ ಮೇನ್ಸ್ ಅಂತ ಹೇಳುವಂಥ ಬ್ಯಾಚ್ ಪ್ರಾರಂಭ ಆಗಿದೆ. ಸೊ ಅದರಲ್ಲಿ ಟ್ರಾನ್ಸ್ಲೇಷನ್ನು, ಲಾ ಪೇಪರ್ 1 ಹಾಗೂ ಜಜ್ಮೆಂಟ್ ರೈಟಿಂಗ್, ಈ 3 ಜಜ್ಮೆಂಟ್ ರೈಟಿಂಗ್ ಅಂದರೆ ಸಿವಿಲ್ ಮತ್ತು ಕ್ರಿಮಿನಲ್ ಜಜ್ಮೆಂಟ್. ಸೊ ಕರ್ನಾಟಕ ಎಕ್ಸಾಮಿಗಿರುವಂಥ 4 ಪೇಪರ್ಸ್ಗಳ ಡಿಸ್ಕಷನ್ನು ಇದರಲ್ಲಿ ಆಗ್ತಾ ಇದೆ. ಅಥವಾ ನೀವು ಕೇವಲ ಟ್ರಾನ್ಸ್ಲೇಷನ್ ಮಾತ್ರ ತೊಗೊಳ್ತೀರಿ, ಲಾ ಪೇಪರ್ 1 ಅಂತ ತೊಗೊಳ್ತೀರಿ ಅಂತಾದರೂ ಆವಾಗಲೂ ಕೂಡ ಅವುಗಳು ಲಭ್ಯ ಇವೆ. ಆಯಿತಾ? ಸೊ ಇದ್ರ ಬಗ್ಗೆ ಮಾಹಿತಿ ಬೇಕಾದರೆ 9036201870 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಥವಾ ನೀವು ಡೈರೆಕ್ಟಾಗಿ ಅಭಿಜ್ಞಾ ಲಾ ಸಿರೀಸ್ ಅಂತ ಹೇಳುವಂಥ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು, ಅಥವಾ ಅಭಿಜ್ಞಾ ಎಜುಕೇಷನ್ ಅಂತ ಹೇಳುವಂಥ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. 2 ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಈ ಕೋರ್ಸ್ ಲಭ್ಯ ಇದೆ. ಚೆಕ್ ಮಾಡಿ ನೋಡಿ. ವೆಬ್ಸೈಟಲ್ಲೂ ಕೂಡ ನೀವು ಇದನ್ನು ಚೆಕ್ ಮಾಡಿ ನೋಡ್ಬೋದು. ಇನ್ನೂ ಮಾಹಿತಿಯನ್ನು ನೀವು ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಹಾಗೆ ಇಲ್ಲಿ ನಿಮ್ಗೆ ಕಾಣ್ತಾ ಇರುವಾಗೆ ಗೈಡ್ ಟು ಟ್ರಾನ್ಸ್ಲೇಷನ್ ಪೇಪರ್ ಅಂತ ಹೇಳುವಂಥ ಬುಕ್ ನಮ್ಮಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ. ಎಲ್ಲ 11 ವರ್ಷದ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರುವಂಥದ್ದು. ಈ ಬುಕ್ ಡಿಸ್ಕ್ರಿಪ್ಷನ್ ಕೂಡ ನಾನಿಲ್ಲಿ ನಮ್ಮ ಸ್ಟೋರ್ ಅಂತ ಇದೆ ನೋಡಿ, ಯೂಟ್ಯೂಬಲ್ಲಿ ಕಾಣ್ತಾ ಇದೆ, ಅಲ್ಲಿ ಆ ಸ್ಟೋರಲ್ಲಿ ನಾವು ನೀಡಿದ್ದೇವೆ. ಸೊ ಅದರಿಂದ ನೀವು ಪರ್ಚೇಸ್ ಮಾಡ್ಬೋದು ಟ್ರಾನ್ಸ್ಲೇಷನ್ ಬುಕ್ಕನ್ನು. ಸೊ ಇದರಲ್ಲಿ 11 ವರ್ಷದ ಕ್ವಶನ್ ಪೇಪರ್ ಇವೆ. ಈಗ ನಾನು ಯಾವ ರೀತಿ ಸಿಂಗಲ್ ಲೈನ್ ಟ್ರಾನ್ಸ್ಲೇಷನ್ ಮಾಡಿಸಿದೆ ಅಲ್ಲ, ಅದೇ ರೀತಿ ಸಿಂಗಲ್ ಲೈನ್ ಟ್ರಾನ್ಸ್ಲೇಷನ್ ಇದೆ. ಪ್ಲಸ್ ಒಂದು ಸುಮಾರು 2000ಕ್ಕೂ ಹೆಚ್ಚು ಶಬ್ದಗಳ ಒಂದು ಇದು ಕಾಣ್ತೀರಿ ನೀವು. ಡಿಕ್ಷನರಿ ಅಂತ ಹೇಳೋದಿಲ್ಲ, ಅದರ ರೆಫರೆನ್ಸ್ ನೀವು ಕಲೀಲಿಕ್ಕೆ ಫ್ರೇಸಸ್, ಬೇರೆ ಫ್ರೇಸ್ಗಳನ್ನು ಕಲಿತಾ ಹೋಗ್ಬೋದು. ಸೊ ಹಾಗೆ ಈ ಬುಕ್ಕನ್ನು ನಾವು ಡಿಸೈನ್ ಮಾಡಿದ್ದೇವೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಭಾಗಿಯಾಗ್ತೇನೆ. ಸೊ ಅಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ನಮಸ್ತೆ, ಧನ್ಯವಾದಗಳು.